ಖುಷಿ ಇದೆ. ನಮಗೆ ನ್ಯಾಯಾಂಗದ ಮೇಲೆ ತನಿಖೆ ಮೇಲೆ ನಂಬಿಕೆ ಇತ್ತು. ಇವತ್ತು ಕ್ಲೀನ್ ಏನು ಸಿಕ್ಕಿದೆ ಇದರ ಮೇಲೆ ಅರ್ಥ ಆಗುತ್ತೆ BJP ಯಾವ ರೀತಿ ಇದೆ ಅಂತ ಒಂದು ಸಂಚನ್ನು ಮಾಡಿ ಇಡೀ ಭಾರತ ದೇಶದಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್, ಇಡೀ ದೇಶದ ಕಂಡಂಥ ಒಬ್ಬ ಪ್ರಾಮಾಣಿಕ ನಾಯಕನ ಕಾಂಗ್ರೆಸ್ ಇಲ್ಲಿ ಗೆದ್ದಿದೆ. ಅವರಿಗೆ ಕಪ್ಪು ಚುಕ್ಕಿ ತರಬೇಕಂತ ಹೇಳಿ ಅವರಿಗೆ ಮನೆಯವರಿಗೆ ಇದೊಂದು ಪ್ರಯತ್ನ ಮಾಡಿದರೆ ಅವರಿಗೆ ಈ ನ್ಯಾಯಾಂಗ ಹಾಗೂ ಈ ತನಿಖೆಯಲ್ಲಿ ಅವರಿಗೆ ತಕ್ಕ ಪಾಠ ಸಿಕ್ಕಿದೆ. ಆದರೆ ಒಂದು ಮಾತ್ರ ನಿಮಗೆ ಮಾಧ್ಯಮ ಮುಖಾಂತರ ಅದನ್ನೇ ಕೇಳ್ತಾ ಇದ್ದೀವಿ, ಇನ್ನಾದರೂ 14 ಸೈಟ್ ಬಗ್ಗೆನೇ ಮಾತನಾಡ್ತಿದ್ದೀವಿ. ಅಲ್ಲಿರ್ತಕ್ಕಂಥದ್ದು 125 ಸೀಟ್ ಚಿಲ್ಲರೆ ಸೈಟ್ಗಳು. ಇನ್ನೂ ಉಳಿದಿದ್ದು 111 ಸೈಟ್ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ನೀವು ಈಗೂ ಕೇಳಬೇಕು, 111 ಸೈಟ್ ಕೊಟ್ಟವ್ರು ಯಾರು, ಯಾವ ಬೇಸಿಸ್ ಮೇಲೆ ಕೊಟ್ರಿ, ಅದ್ರ ಮೇಲೆ ಯಾಕೆ ತನಿಖೆ ಆಗಲಿಲ್ಲ, ಅದ್ರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಆಗಲಿಲ್ಲ, ಯಾರು ಇದ್ರ ಬಗ್ಗೆ ಚರ್ಚೆನೇ ಮಾಡ್ತಾ ಇಲ್ಲ. ಬಟ್ ಇದು ಅರ್ಥ ಮಾಡ್ಕೋಬೇಕು, 111 ಸೈಟ್ ಕೊಟ್ಟಿದ್ದು ಬಿಟ್ಟು ಕೇವಲ 14 ಸೈಟಿಗೆ ಈ ರೀತಿ ಯಾಕಾಯ್ತು ಅಂತ ತಾವು ಸಾರ್ವಜನಿಕರ ಮುಂದೆ ಜನರಿಗೆ ಗುರುತಾಗಲಿ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ಆರ್ಥಿಕ ಸಂಕಷ್ಟ ಅಂದರೆ BJPಯವರು ಪ್ರಾರಂಭ ಮಾಡಿದ್ರು, ಹೌದಲ್ಲ? ಕರೆಕ್ಟ್ ಹೌದಲ್ರಿ? BJP ಕಾಲದಾಗ ತಾನೇ ಆಗಿರೋದು. ಎಷ್ಟು ದುಡ್ಡು ಇಟ್ಟಿದ್ರಂತೆ? ಹೌ ಮಚ್ ಮನಿ ಇದೆ ಅಡಿಕೆ? 2 ಕೋಟಿ ರೂಪಾಯಿಗೆ ಯಾವುದನ್ನೋ ಒಂದು ಆಗ್ಬೋದಾ, ಯೂನಿವರ್ಸಿಟಿ ಆಗ್ಬೋದಾ? ಆ ದುಡ್ಡೇ ಇಲ್ಲ ರೀ. ಆಮೇಲೆ ಇರ್ತಕ್ಕಂಥ ಯೂನಿವರ್ಸಿಟಿಗಳಿಗೆ ಯಾವುದೇ ಒಂದು ಸರ್ಕಾರ ಆಗಿರಲಿ ರಾಜಕೀಯವಾಗಿ ಮಾಡೋದಕ್ಕಿಂತ ಜಾಸ್ತಿ ಸಮರ್ಪಕವಾಗಿ ಯೋಚನೆ ಮಾಡಬೇಕು, ಆ ರೀಜನ್ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಅದಾಗದ್ರಿಂದ ಹೊಸ ಯೂನಿವರ್ಸಿಟಿಗಳು ಆಗಬಾರ್ದಂತ ನಮ್ಮ ಉದ್ದೇಶಗಳೇನಿಲ್ಲ. ಅದನ್ನು ಸಮರ್ಪಕವಾಗಿ ಸೈಂಟಿಫಿಕ್ ಆಗಿ ಅದಕ್ಕೆ ಆದಷ್ಟು ದುಡ್ಡುಗಳನ್ನ ಇಟ್ಟು ಮಾಡಬೇಕಾಗತ್ತೆ ಅಂತ ನನ್ನ ಅಭಿಪ್ರಾಯ. ಅದು ನನ್ನ ಇಲಾಖೆ ಅಲ್ಲ, ಆದರೂ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ತಮಗೆ ಹೇಳಿದ್ದೆ ನಾನು. ಏನಿಲ್ಲ, ನೀವು ಈ ಪ್ರಶ್ನೆಗಳು ನೀವು ಕೇಳಕ್ಕೆ ಹಿಂಗಿದ್ರೆ ನೀವು BJPಯವರು ಮಾಡಿದ್ದು ಕಾಂಗ್ರೆಸ್ ಮಾಡಿದ್ರೆ ಏನು ರೀ ಅರ್ಥ ಇದು? ನೋಡ್ರಿ, ಅವ್ರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ನಾವು ಸಮರ್ಪಕವಾಗಿ ದುಡ್ಡು ಇಟ್ಟಿದ್ರೆ ಮತ್ತೆ ಹಿಂಗೆ ಹಾಕಿರ್ತೀವಿ, ದುಡ್ಡು ಹಾಕಿರಲಿಲ್ಲ, ಮತ್ತೆ ಎಷ್ಟಿಟ್ಟಿದ್ರೆ ದುಡ್ಡು ಕೇಳಬೇಕಲ್ವ? ನೀವು ಪ್ರಿಪೇರ್ ಮಾಡಿ ಕೇಳಬೇಕ್ರಿ ಅವ್ರನ್ನ, ದುಡ್ಡು ಎಷ್ಟಿಟ್ಟಿದ್ರಂತೆ. ಇಫ್ ದೇರ್ ಇಸ್ ನೋ ಮನಿ, ಹೌ ಕ್ಯಾನ್ ಯು ಕ್ರಿಯೇಟ್ ಇನ್ ಯೂನಿವರ್ಸಿಟಿ? ಸೊ ಇಟ್ಸ್ ನಾಟ್ ದಟ್ ವಿ ಡೋಂಟ್ ಹ್ಯಾವ್ ಮನಿ. ಸೊ ಸಫಿಷಿಯೆಂಟ್ ದುಡ್ಡು ಬೇಕಾಗುತ್ತೆ. ಅವರು ಸಾಂಕೇತಿಕವಾಗಿ ಸರ್ಕಾರದ ಉದ್ದೇಶ ಇದ್ರೂ ಕೂಡ ಐ ಆಮ್ ನಾಟ್ ಡಿನೈಯಿಂಗ್ ದಟ್ ಇಟ್ ಇಸ್ ರಾಂಗ್ ಮೂವ್, ಬಟ್ ಸ್ಟಿಲ್ ದೇರ್ ಹ್ಯಾಸ್ ಟು ಬಿ ಲಾಟ್ ಆಫ್ ಮನಿ ಟು ಕ್ರಿಯೇಟ್ ಅನ್ ಯೂನಿವರ್ಸಿಟಿ ಅಂತ ಅನುವಾದ. ಮಾನ್ಯ ಮುಖ್ಯಮಂತ್ರಿಗಳು ಕ್ಲಿಯರಿಟಿ ಕೊಟ್ಟಿದ್ದಾರೆ, 3 ತಿಂಗಳ ಡ್ಯೂ ಇದೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆಯಿತು, ಇದೇ 11 ಲಕ್ಷ 10 ಲಕ್ಷ 15 ಲಕ್ಷ ಕೊಡ್ತೀವಿ ಅಂತೇಳಿ 11 ವರ್ಷ ಆಯ್ತಲ್ಲ, ಇದ್ರ ಬಗ್ಗೆ ಯಾರು ಚಕಾರ ಅಂತ ನೀವು ಕೇಳೋದಲ್ಲ? BJP ನೀವು ಕೇಳಲ್ಲ ಯಾರು? 3 ತಿಂಗಳ ಬಂದದಕ್ಕೆ ಅಬ್ಬಬ್ಬಬ್ಬ ಎಷ್ಟು ಪ್ರಶ್ನೆ ಕೇಳ್ತೀರಿ, ಕೇಳಕ್ಕೆ ರೈಟ್ ಇದೆ, ವಿ ರೆಸ್ಪೆಕ್ಟ್ ಇಟ್. ಬಟ್ 15 ಲಕ್ಷ ಕೊಡ್ತೀವಿ ಅಂತ 11 ವರ್ಷ ಆಯಿತು, ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ ಏನ್ರಿ? ರೈತರು ಆದಾಯ ದುಗುನಿ ಆಗ್ತೀವಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ? 100 ದಿನದಲ್ಲಿ ಕಾಲಾದನ್ನು ವಾಪಸ್ ತರ್ತೀವಿ ಅಂತ ಹೇಳಿದ್ರೆ ಬಗ್ಗೆ ಚರ್ಚೆ ಇದೆಯಾ? 100 ಸ್ಮಾರ್ಟ್ ಸಿಟಿಗಳು ಅಂತ ಹೇಳಿದ್ರೆ ಚರ್ಚೆ ಇದೆಯಾ? ಬುಲೆಟ್ ಟ್ರೈನ್ ಅಂತ ಹೇಳಿದ್ರೆ ಚರ್ಚೆಗಳಿದೆ ಅದ್ರ ಬಗ್ಗೆ. ಎಲ್ಲಿದ್ದು ಬುಲೆಟ್ ಟ್ರೈನ್? ಅದೇ ರೀ ಒಪ್ಕೊಂಡೆ. ಬಟ್ ಇದು ಏನಾಗಿದೆ, ಅವ್ರನ್ನ ಕೇಳಿ ಜನಕ್ಕೆ ತೋರಿಸ್ಬೇಕು ಸುಳ್ಳ್ರು ಅವ್ರಂತ. ನೀವು ಈಗ ಪ್ರೂವ್ ಮಾಡೋರು ಯಾರು ಸುಳ್ಳ್ರು ಅಂತ? ಹೂ ಹ್ಯಾಸ್ ಟು ಪ್ರೂವ್? ಇವತ್ತು ಏನೇ ಸುದ್ದಿ ಹೋಗ್ಬೇಕಂದ್ರೆ ಜನರಿಗೆ, ಸಾರ್ವಜನಿಕರಿಗೆ, ಯಾರಿಗೆ ಸಾಮಾನ್ಯ ಮುಟ್ಟಬೇಕಂತಂದ್ರೆ ಮಾಧ್ಯಮ ಮುಖಾಂತರ ಮುಟ್ಟಬೇಕು. ಸೊ ಅವ್ರ ಬಗ್ಗೆ ನೆಗೆಟಿವ್ ಜಾಸ್ತಿ ತೋರಿಸಿ ಅವ್ರು ಹೇಳಿದ್ದು ಸುಳ್ಳು ಅಂತೇಳಿ ಜನ ಅರ್ಥ ಮಾಡ್ಕೊತಾರೆ. ಇವತ್ತು ಈ ದೇಶ ಭಾಳ ಸುರಕ್ಷಿತವಾಗಿದೆ, ಚೈನಾದವ್ರು ಎಲ್ಲಿ ಬಂದೇ ಇಲ್ಲ, ನಮ್ಮ ಹತ್ರ ಫೈಟರ್ ಜೆಟ್ಗಳು ನಾವೇ ಎಲ್ಲ ಮಾಡಿಬಿಟ್ಟಿವಿ, ಮೇಕ್ ಇನ್ ಇಂಡಿಯಾನಾಗೆಲ್ಲ ಸಾಮಾನು ನಾವೇ ಮಾಡೀವಿ. ಆದರೆ ಕಡ್ಡಿ ಬಿಸ್ಕೆಟಲ್ಲೂ ಕೂಡ ಚೈನಿಂದ ಬರ್ಬೇಕೀಗ. ದೀಪಾವಳಿನಾಗ ಏನೋ ನಾವು ಐಟಮ್ ಬಾಂಬ್ ತಂದರೆ ದೀಪಿಕಾ ಬಾಂಬ್ ಅಲ್ಲಿಂದನೇ ಬರುತ್ತೆ. ಎಲ್ಲಿಂದ ಬರುತ್ತೆ? ಮತ್ತು ನಾವು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡಿ, ಮೇಕ್ ಇನ್ ಇಂಡಿಯಾನಾಗ ಏನಾಗಿದೆ ಮೇಕ್ ಇನ್ ಇಂಡಿಯಾದಲ್ಲಿ? ಮೇಕ್ ಇನ್ ಇಂಡಿಯಾಗೆ ಏನು ಪಬ್ಲಿಸಿಟಿ, ಏನು ರೊಕ್ಕ ಖರ್ಚು ಮಾಡಿರ್ತಕ್ಕಂಥದ್ದು. ಇವತ್ತು ಆಟೋಮೇಟಿವ್ ಸ್ಪೇಸ್ ಯಾವ ಲೆವೆಲ್ನಾಗ ಗ್ರೋ ಆಗಿದೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಬೈಕ್ ಎಷ್ಟು ಸೇಲ್ ಆಗಿದೆ, ಕಾರ್ಗಳು ಎಷ್ಟು ಸೇಲ್ ಆಗಿದೆ, ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನಾವು. ಅದಕ್ಕೆ ನಾವು ಸಮರ್ಪಕವಾಗಿ ಒಂದ್ಸಲ ಚರ್ಚೆ ಆಗಬೇಕು, ಬರೇ ಕಾಂಟ್ರವರ್ಸಿ ಮಾತನಾಡಬಾರ್ದು. UPA 1 UPA 2ನಲ್ಲಿ ಏನಾಗೈತೆ ಅದು ರೈಟಿಗೆ ಇಟ್ಕೋಬೇಕು, ಇವ್ರ ಕಾಲದಲ್ಲಿ ಏನಾಗಿದೆ ರೈಟ್ ಲೆಫ್ಟಿಗೆ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಇದು ಜನ ಗುರ್ತಾಗತ್ತೆ. ಇಂಥವ್ಕೆ ಯಾರು ಬರಲ್ಲ. ಅವರು ಕೇಂದ್ರ ಸರ್ಕಾರ ಮೋದಿ ಬಗ್ಗೆ ಪದೇ ಪದೇ ಟೀಕೆ ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಹೇಳಿದ್ದಾರೆ, ಅವರ ಮಂತ್ರಿ ಸ್ಥಾನ ತೆಗಿತಾ ಇದ್ದಾರೆ. ಹಾಗಾಗಿ ಈ ರೀತಿ ಈ ಪ್ರಶ್ನೆ ಕೇಳಿದ್ರೆ ಅವರು, ನೀವು ಇದನ್ನೇ ಕೇಳಕತ್ತೀರಿ. ಪ್ರಹ್ಲಾದ್ ಜೋಶಿ ಅವರು ಸಾಹೇಬರು ಮಾತಾಡಿದ್ರೆ ನನಗೆ ಸಂತೋಷ ಇದೆ. ನನ್ನ ಹಣೆ ಬಾರ ಯಾರು ಪ್ರಯತ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಅದಕ್ಕೆ BJPಯವರು ಅದಕ್ಕೆ ಹೇಳ್ತೀವಿ, ಈ ಕಳೆದ 11 ವರ್ಷ ಪ್ರಧಾನಮಂತ್ರಿ ಬಿಟ್ಟರೆ ಯಾವುದನ್ನೊಬ್ಬ ಸಚಿವರೆಲ್ಲ ಮಾತನಾಡೋದು ನೋಡಿದ್ರೆ, ಕೇಂದ್ರದಲ್ಲಿ ಎಷ್ಟು ಸಚಿವರು ಇದ್ದಾರೆ ಗೊತ್ತಾ ನಿಮಗೆ? 5 ಸಚಿವರು ಹೆಸರು ಯಾರನ್ನ ಹೇಳ್ಬೋದಾ ನೀವು? ಈ ದೇಶದಲ್ಲಿ ಕೇಂದ್ರ ಸಚಿವರು ಯಾರನ್ನ 5 ಹೆಸರು ಹೇಳ್ಬೋದಾ? ಯಾಕೆ? ಸುದ್ದಿನೇ ಎಲ್ಲ ಒಬ್ಬರೇ, ಈ ದೇಶ ಒಬ್ಬರೇ ನಡೆಸ್ತಾರಾ?
ಈ ದೇಶ ಒಬ್ಬರೇ ನಡೆಸ್ತಾರೇನ್ರಿ? ಮತ್ತು ಗ್ರಾಮ ಪಂಚಾಯತಿ ಹಾಕಬೇಕು, ತಾಲೂಕ್ ಪಂಚಾಯತಿ ಹಾಕಬೇಕು, ಜಿಲ್ಲಾ ಪಂಚಾಯತಿ ಹಾಕಬೇಕು. ದಿನಾ ಬೆಳಗ್ಗೆ ಇದ್ದರೆ ಅದು ಪಬ್ಲಿಸಿಟಿ ತೋರಿಸಿ ಅವ್ರ ಇಂಪ್ರೆಷನ್ ಕ್ರಿಯೇಟ್ ಮಾಡಿರೋದಂತ ನನ್ನ ವಾದ ಇದೆ. ಆ ವಾದಕ್ಕೆ ನಾನು ಸ್ಟಿಕ್ ಆನ್ ಹಾಕಿ ರೆಡಿ ಇದ್ದೀನಿ. ಯಾರನ್ನ ಬಂದರೆ ಚರ್ಚೆ ಮಾಡೋಣ. ಅದೇ ಪ್ರಹ್ಲಾದ್ ಜೋಶಿ ಸಾಹೇಬರು ಅವ್ರು ಮಾತನಾಡ್ತಾರೆ, ಮಾತನಾಡಲಿ. ಅದಕ್ಕೆ ಹೇಳ್ತಿದ್ದೀವಲ್ಲ, ನೀವು ತೊಗೊಂಬಿಟ್ಟು ಬರ್ಕೊಳ್ಳಿ. ನೀವು UPA 1 UPA 2 ಆಗಿರ್ತಕ್ಕಂಥ ನೀವೆಲ್ಲ ಸಮರ್ಪಕವಾಗಿ ನೀವು ರಿಸರ್ಚ್ ಮಾಡ್ಕೊಳ್ಳಿ. ಈಗ ಆಗುವಗಳು ರಿಸರ್ಚ್ ಮಾಡ್ಕೊಂಡು ಕೇಳಿ ಅವರಿಗೆ. ನಾವು ಕೇಳ್ತಕ್ಕಂಥದ್ದು ಏನು ತಪ್ಪಿದೆ ಅದರಲ್ಲಿ? If we have made any wrong in this, please, I am ready to get corrected. When there is no wrong, that's why I am asking. ಇವ್ರು ಹೇಳಿರ್ತಕ್ಕಂಥದ್ದೇನೋ ಇವ್ರು ಮಾಡಿರ್ತಕ್ಕಂಥ ಏನಂತ ಜನಕ್ಕೆ ಗುರ್ತಾಗಬೇಕಲ್ಲ. ನಿತಿನ್ ಗಡ್ಕರಿ ಹೆಸರು ಇದಕ್ಕೆ ತೇಲಿಬಿಟ್ಟಿದೆ, ಏನಾದ್ರು ಬದಲಾವಣೆ ಆಗ್ಬೋದು ಅಂತ ಹೇಳಿ ನಾನು ಹೇಳ್ತಿದ್ದೇನಲ್ರಿ, ಈ ನಿತಿನ್ ಗಡ್ಕರಿ ಸಾಹೇಬರು ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. BJP ಪಕ್ಷನೇ ಈ ದೇಶದಲ್ಲಿ ಇರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ. ಅವ್ರ ಆಡಳಿತದಲ್ಲಿ ಇರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ. ಬಟ್ ಆದರೆ ಇವತ್ತು ಜನಮನ್ನಣೆ ಅವ್ರಿಗೆ ಸಿಕ್ಕಿದೆ. ಹಂಗಾಗಿ ಈ ದೇಶ ಇನ್ನೂ ಬೆಳಿಬೇಕಾಗಿದ್ದರೆ ಅಟ್ಲೀಸ್ಟ್ ಇರ್ತಕ್ಕಂಥ ಈ ಒಂದು ಏನು 4-4.5 ವರ್ಷ ಅವಕಾಶ ಇದೆ, ಬೇರೆ ಕೊಟ್ಟರೆ ಅಟ್ಲೀಸ್ಟ್ ದೇಶ ಒಂದು ದಿಕ್ಕದಲ್ಲಿ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ. ಕುಂಭಮೇಳ ಹೆಂಗಾಗಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ನಾವು ಹೇಳೋವರಿ ನೀವು ಅಲ್ಲ ರೀ, ಇಲ್ಲ ಅಂತ ವರದಿ ಏನೋ ವರದಿ ಬಂತಂದ್ರೆ ತಪ್ಪಾ ಸರಿ ಅದು ಕೇಂದ್ರ ಸರ್ಕಾರದ ಅಲ್ರಿ. ವರದಿ ಬಂದಿದೆ ಅಂತಂದರೆ ಮತ್ತೆ ಏನೋ ಬಂದಿದೆ ಅಂತ ಬಂದಿದೆ ರೀ ವರದಿ. ಅಲ್ಲಿರ್ತಕ್ಕಂಥ ನೀರು ಹೊಲಸಾಗಿದೆ, ಕಾಮನ್ ಮ್ಯಾನಿಗೆ ಭಾಳ ತೊಂದರೆ ಆಗಿದೆ, VIP ಟ್ರೀಟ್ಮೆಂಟ್ ಇದೆ, ಸೌಕರ್ಯಗಳಿಗೆ ಬೇರೆ ಹೋಗ್ತಾರೆ. 50,000 ರೂಪಾಯಿ ಟೆಂಟ್ ಇದೆ, 1.5 ಲಕ್ಷ ರೂಪಾಯಿ ಟೆಂಟ್ ಇದೆ, 2 ಲಕ್ಷ ರೂಪಾಯಿ ಟೆಂಟ್ ಇದೆ. ಸ್ಪೆಷಲ್ ಏರ್ಕ್ರಾಫ್ಟ್ನಾಗ ಹೋಗೋರು, ಅವ್ರಿಗೆ ಹೋಗೋರು VIP ಟ್ರೀಟ್ಮೆಂಟ್ ಬೇರೆ ಇದೆ. ಸಾರ್ವಜನಿಕರು ಜನ ಹೋಗಿ ಬಂದರೆ ಕನಿಷ್ಠ ಕೆಲವರು 7 ದಿನ 15 ದಿನ ತ್ರಾಸಾಗಿದೆ. ಅದು ಎಷ್ಟು ಜನ ತೀರೋಗಿದ್ದಾರೆ ಅದಕ್ಕೆ ಮಾಹಿತಿನೇ ಇಲ್ಲ. ಮೊದಲನೇ ಬಾರಿಗೆ ಮಾತ್ರ 30 ಜನ ಅಂತ ಬಂತು. ಇಲ್ಲಿವರೆಗೆ ಎಷ್ಟು ಜನ ತೀರೋಗಿದ್ದಾರೆ? ಮೊನ್ನೆ ಸ್ಟ್ಯಾಂಪಿಡ್ನಲ್ಲಿ 18 ಜನ ತೀರೋಗಿದ್ದಾರೆ. ಯಾರನ್ನೊಬ್ಬರನ್ನು ಮಾತನಾಡ್ತಾರೆ 18ನಲ್ಲಿ? ಅಲ್ಲೇ 3 ಕಿಲೋಮೀಟ್ರ್ ಪಾರ್ಲಿಮೆಂಟ್ ಇದೆ. ಎಲ್ಲಿ ಸ್ಟ್ಯಾಂಪಿಡ್ ಆಗಿದ್ದರಿಂದ ಅಲ್ಲಿ 3 ಕಿಲೋಮೀಟ್ರ್ ಪಾರ್ಲಿಮೆಂಟ್ ಇದೆ. ಪ್ರಧಾನಮಂತ್ರಿ ಅಲ್ಲಿ ಹೋಗಲಿಲ್ಲ. ಒರಿಸ್ಸಾನಾಗ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿತ್ತು. ಟ್ರೈನ್ ಆಕ್ಸಿಡೆಂಟ್ ಆದಾಗ ಒರಿಸ್ಸಾಗೆ ಹೋದರು. ಏನು ಕಾರಣ ಯಾಕೆ ಹೋದರು? ಒರಿಸ್ಸಾನಾಗ ಟ್ರೈನ್ ಆಕ್ಸಿಡೆಂಟ್ ಆಯಿತು. ಅವಾಗ ಪ್ರಧಾನಮಂತ್ರಿ ಅಲ್ಲಿ ಬಂದಿದ್ರು. ನಾನು ಹೋಗಿದ್ದೆ. ನಮಗೆ ಮುಖ್ಯಮಂತ್ರಿ ಸಾಹೇಬರು ನನಗೆ ಕಳಿಸಿದ್ರಲ್ಲಿ ರೆಸ್ಕ್ಯೂ ಆಪರೇಷನ್ಸ್ಗೆ. ಹೊಸದಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಅಲ್ಲಿ ಪ್ರಧಾನಮಂತ್ರಿ ಬಂದರು. ಎದಕ್ಕೆ ಬಂದರು? ಅಲ್ಲಿ ಒರಿಸ್ಸಾ ಎಲೆಕ್ಷನ್ ಹತ್ತಿರುತ್ತೆ ಅಲ್ಲಿ. ಮತ್ತೆ ಚುನಾವಣೆಗಳು ಎಲ್ಲಿ ಬರ್ತವೆ, ಎಂತಲ್ಲಿ ಹೋಗ್ಬೇಕು, ಪಬ್ಲಿಸಿಟಿ ಎಲ್ಲಿ ಗಿಡ್ಸ್ಕೋಬೇಕು? ಯಾಕೆ ಹೋಗ್ಬಾರ್ದು? ಪ್ರಧಾನಮಂತ್ರಿ ಅಲ್ಲೇ ಇದ್ರಲ್ಲಿ ಯಾಕೆ ಹೋಗಲಿಲ್ಲ? ಅಲ್ಲಿ ಹೋಗಿ ಸೌದಿ ರಾಜನ್ನ ರಿಸೀವ್ ಮಾಡ್ಕೊಂಬಂದ್ರು, ಸಂತೋಷ. ಬಟ್ ಅಲ್ಲೇ ಹೋಗ್ಬೋದಾಗಿತ್ತಲ್ಲ ಇನ್ಸ್ಪೆಕ್ಷನ್ ಮಾಡೋಕ್ಕೆ, ಯಾಕೆ ಹೋಗಲಿಲ್ಲ? ಪಬ್ಲಿಸಿಟಿ ಪ್ರಚಾರ ಬೇಕು. ಯಾವ ಸಂದರ್ಭಕ್ಕೆ ಎಲ್ಲಿ ಹೋಗಬೇಕು ಅವ್ರು ಹೋಗ್ಬಿಟ್ರೆ ನೀವು 15 ತೋರಿಸ್ಕೊಂತ ಕುಂತಿರ್ತೀರಿ. ಈಗ 18 ಹೆಣಗಳು ಯಾರು ನೋಡಲಿಲ್ಲ, ನಾವು ತೋರಿಸ್ಲಿಲ್ಲ TV ಯಲ್ಲಿ. ನಿಮಗೆಲ್ಲ ಫುಟೇಜ್ ಬಂದಿದೆಯಾ? ನಿಮಗೆಲ್ಲ ಫುಟೇಜ್ ಬಂದಿದೆ ಅದ್ರ? ಅಲ್ಲ, ಫುಟೇಜ್ ನಾನು ಆಗಿಲ್ಲ ಅಂತಲ್ಲ, ಎಷ್ಟೊತ್ತು ತೋರಿಸಿರೋದು ಇಂಪಾರ್ಟೆಂಟು. ಈ ಯಾವುದೇ ಇಶ್ಯೂ ಎಷ್ಟೊತ್ತು ತೋರಿಸಿದ್ರೆ ಅದ್ರ ಮೇಲೆ ಇಂಪಾರ್ಟೆಂಟ್. ಈಗ ಪಿಕ್ಚರ್ ಹೆಂಗೆ ನಡೀತಾ ಇದೆ ಅಂದರೆ ಎಷ್ಟೊತ್ತು ನಿಮ್ಮ ಸ್ಕ್ರೀನ್ನಾಗ ಯಾರು ಜಾಸ್ತಿ ತೋರಿಸಿದ್ರೆ ಅವನೇ ಲೀಡರ್ ಆಗಿರಿ ದೇಶದಲ್ಲಿ. ಈಗ ಅಲ್ಲ, ಖುಷಿ ಇದೆ ನಮಗೆ. ನ್ಯಾಯಾಂಗದ ಮೇಲೆ, ತನಿಖೆ ಮೇಲೆ ನಂಬಿಕೆ ಇತ್ತು. ಇವತ್ತು ಕ್ಲೀನ್ ಏನು ಸಿಕ್ಕಿದೆ, ಇದ್ರ ಮೇಲೆ ಅರ್ಥ ಆಗುತ್ತೆ BJP ಯಾವ ರೀತಿ ಇದೆ ಅಂತ ಒಂದು ಸಂಚನ್ನು ಮಾಡಿ ಇಡೀ